ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್‌ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೋಡಿ, ಶಿವರಾತ್ರಿ ಹಬ್ಬ ಬಂದೇ ಬಿಡ್ತು. ಶಿವರಾತ್ರಿ ಹಬ್ಬದ ಪ್ರಯುಕ್ತ ಒಂದು ವಿಶೇಷವಾದ ದೀಪಾರಾಧನೆ ತಿಳಿಸ್ಕೊಡ್ತಾ ಇದ್ದೇನೆ. ಈ ಒಂದು ದೀಪಾರಾಧನೆ ಅಖಂಡ ದೀಪಾರಾಧನೆ ಆಗಿರುತ್ತದೆ. ಶಿವರಾತ್ರಿ ದಿವಸ ನಾವು ಅಂದರೆ 15ನೇ ತಾರೀಕು ಭಾನುವಾರದ ದಿವಸ ನಾವು ಹಚ್ಚಿರುವಂಥದ್ದು. ಇದು ಮಂಗಳವಾರ ಅಮಾವಾಸ್ಯೆವರೆಗೂ ಇದ್ದರೆ ತುಂಬಾ ಒಳ್ಳೆಯದು. ನೀವು ಬೇಕಾದರೆ ಸೋಮವಾರ ಮುಕ್ತಾಯ ಮಾಡ್ಬೋದು, ಆದರೆ ಸೋಮವಾರ ಕೂಡ ಶಿವನ ವಾರವಾಗಿರುತ್ತದೆ. ಹಾಗೆ ಮಂಗಳವಾರ ನಾವು ಅಮಾವಾಸ್ಯೆನೂ ಕೂಡ ಆಚರಣೆ ಮಾಡ್ತೇವೆ. ಹಾಗಾಗಿ ನಾವು ಆದಷ್ಟುನು ಮಂಗಳವಾರದವರೆಗೂ ಇದ್ದು ಬುಧವಾರ ನೀವು ವಿಸರ್ಜನೆ ಮಾಡುವುದು ಒಳ್ಳೆಯದು. ಈಗ ನೀವು ಒಂದು ಪಕ್ಷದಲ್ಲಿ ಸೋಮವಾರ ಎಲ್ಲಾದರೂ ಹೊರಗೆ ಹೋಗಬೇಕು ಅಂತ ಅಂದ ಪಕ್ಷದಲ್ಲಿ ಬೆಳಗ್ಗಿನ ದೀಪಕ್ಕೆ ಎಣ್ಣೆಯನ್ನು ಹಾಕಿ ಹೋಗಿ, ಅದು ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಇದ್ದು ಅದರ ನಂತರದ ಶಾಂತಿ ಆಗ್ತದೆ. ಆದರೆ ನೀವು ಮನೇಲೇ ಇದ್ದು ಪೂಜೆ ಮಾಡ್ತಾ ಇದ್ದೀನಿ ಅಂತಂದರೆ ಭಾನುವಾರದ ದಿವಸ ಶಿವರಾತ್ರಿ ದಿವಸ ಹಚ್ಚಿರುವಂಥದ್ದು ಆದಷ್ಟು ಮಂಗಳವಾರದವರೆಗೂ ಇದ್ದರೆ ತುಂಬಾ ಒಳ್ಳೆಯದು. ನೋಡಿ, ಒಂದು ಹಿತ್ತಾಳೆ ಪ್ಲೇಟ್ ತೆಗೆದುಕೊಂಡು ಅದರ ಮೇಲೆ ಅಕ್ಕಿ ಹಿಟ್ಟಿನಿಂದ ನಾನು ಓಂ ಅಂತೇಳಿ ಬರೆದಿದ್ದೇನೆ. ಹಾಗೆಯೇ ಅರಿಶಿನ ಕುಂಕುಮ ಹಚ್ಚಿ ನಾವು ಅಕ್ಷತೆನ ಹಾಕಬೇಕು. ಅಕ್ಷತೆನ ಇಟ್ಟು ನಂತರ ಬಿಲ್ವ ಪತ್ರೆನ ಇಡಬೇಕು. 3 ದಳದ ಬಿಲ್ವ ಪತ್ರೆನ ಇಡಬೇಕು. ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ಹೇಳಿ ನಾವು 3 ಎಲೆಗಳು ಇರುವಂಥ ಸರಿಯಾದ ರೀತಿಯಲ್ಲಿ, ಅಂದರೆ ಸ್ವಲ್ಪ ಹರಿದಿರಬಾರ್ದು, ಆ ರೀತಿಯಾಗಿರುವಂಥ ಬಿಲ್ವಪತ್ರೆ ತೆಗೆದುಕೊಂಡು ಅದಕ್ಕೆ ವಿಭೂತಿಯನ್ನು ಹಚ್ಚಿ ನಂತರದಲ್ಲಿ ಆದಷ್ಟು ಮಣ್ಣಿನ ದೀಪವನ್ನೇ ತೆಗೆದುಕೊಳ್ಳಿ. ಅಂದರೆ ಬೇರೆ ಹಚ್ಚಬಾರ್ದು ಅಂತೇನಿಲ್ಲ, ಹಿತ್ತಾಳೆ ಮೇಲೆ ಹಚ್ಚಬಾರ್ದು ಅಂತಲ್ಲ, ಮಣ್ಣಿನ ದೀಪ ತುಂಬ ಶ್ರೇಷ್ಠವಾದದ್ದು. ಅದಲ್ಲದೆ ಶಿವನಿಗೆ ಪ್ರಕೃತಿ ಅಂದ್ರೇ ತುಂಬ ಪ್ರಿಯವಾದದ್ದು. ಹಾಗಾಗಿ ಮಣ್ಣಿನ ದೀಪವೇ ನಮಗೆ ತುಂಬ ಒಂದು ಶ್ರೇಷ್ಠವಾದದ್ದು ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಆಮೇಲೆ ಅಕ್ಷತೆ ನೋಡಿ, ನಾನು ಆದಷ್ಟು ಮನೇಲಿ ನೀವು ಅಕ್ಷತೆ ಮಾಡಿಕೊಂಡ್ರೆ ಒಳ್ಳೆಯದು ಶಿವನಿಗೆ ಅಂತೇಳಿ. ಅಕ್ಷತೆಯನ್ನು ಮಾಡಿಕೊಂಡು ನಂತರದಲ್ಲಿ ಒಂದು ದೊಡ್ಡದಾದ ದೀಪ ತೆಗೆದುಕೊಳ್ಳಿ. ಯಾಕಂದರೆ ಅದು ನೀವು ಬೆಳಗ್ಗೆ ಹಚ್ಚಿರೋದು ಸಾಯಂಕಾಲದವರೆಗೂ ಇರಬೇಕಲ್ಲ. ಸ್ವಲ್ಪ ದೊಡ್ಡದಾದ ದೀಪ ತೆಗೆದುಕೊಂಡ್ರೆ ಪದೇ ಪದೇ ನೀವು ನೋಡುವಂಥ ಪರಿಸ್ಥಿತಿ ಬರೋದಿಲ್ಲ. ಹಾಗಾಗಿ ದೀಪ ಹಚ್ಚುವಂಥದ್ದು ನೋಡಿ, ಅದು ಕೇವಲ ಬೆಳಕಲ್ಲ, ನಮ್ಮಲ್ಲಿರುವಂಥ ಅಜ್ಞಾನವನ್ನು ನಾಶ ಮಾಡುತ್ತದೆ. ಜೊತೆಯಲ್ಲಿ ಮನೆಯಲ್ಲಿ ಆಗುವಂಥ ನೆಗೆಟಿವಿಟಿ ಏನಿರುತ್ತೋ ಅದನ್ನು ಅದು ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಹಾಗಾಗಿ ನಾವು ಆದಷ್ಟು ಈ ಒಂದು ಅಖಂಡ ದೀಪವನ್ನು ಹಚ್ಚುವುದು ತುಂಬಾ ಒಳ್ಳೆಯದು. ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ, ಶಿವರಾತ್ರಿ ದಿವಸ ನಾವು ಹಚ್ಚಿದಂಥ ದೀಪ ಇಂದಿನ ಜನ್ಮ ಹಾಗೂ ಈ ಜನ್ಮದ ಒಂದು ಪಾಪ ಬಂಧನವನ್ನು ಕೂಡ ಕರಗಿಸುತ್ತದಂತ, ಅಷ್ಟು ಶಕ್ತಿ ಇರುತ್ತಂತೆ ಆ ದೀಪಕ್ಕೆ. ಹಾಗಾಗಿ ನಾವು ಈ ಒಂದು ಅಖಂಡ ದೀಪಾರಾಧನೆ ಮಾಡೋದು ತುಂಬಾ ಒಳ್ಳೆಯದು. ಆಮೇಲೆ ಮನಸ್ಸಿನಲ್ಲಿ ಏನಾದರೂ ಗೊಂದಲವಿತ್ತು ಅಂದರೆ ಭಯ, ಅಶಾಂತಿ ಇವೆಲ್ಲವೂ ಕೂಡ ನಿವಾರಣೆ ಮಾಡಿ ನಮ್ಮ ಒಂದು ಜೀವನದಲ್ಲಿ ಒಂದು ಆತ್ಮಬಲ ಹೆಚ್ಚು ಮಾಡುತ್ತದೆ. ತುಂಬಾ ಒಳ್ಳೆಯದಾಗ್ತಾ ಬರ್ತದೆ. ಹಾಗೆಯೇ ನೋಡಿ, ಈ ಒಂದು ದೀಪಕ್ಕೆ ಆಗಲೇ ಹೇಳಿದಾಗೆ ಎಳ್ಳೆಣ್ಣೆನೇ ಹಾಕಿ. ಎಳ್ಳೆಣ್ಣೆ ತುಂಬ ಶ್ರೇಷ್ಠವಾದದ್ದು. ನಮ್ಮ ಮನೆಗೆ ಆಗುವಂಥ ದಿನಕ್ಕೂ ಕಷ್ಟಗಳನ್ನು ಅದು ಕಡಿಮೆ ಮಾಡುತ್ತೆ. ಹಾಗಾಗಿ ಆದಷ್ಟು ಎಳ್ಳೆಣ್ಣೆ ಹಾಕಿ 2 ಎಳೆ ಬತ್ತಿಯನ್ನು ತೆಗೆದುಕೊಳ್ಳಿ. ಅಂದರೆ 2 ಬತ್ತಿನ ತೆಗೆದುಕೊಂಡು ಅದನ್ನು 1 ಬತ್ತಿಯನ್ನಾಗಿ ಮಾಡಿ ದೀಪಕ್ಕೆ ಹಾಕಿ ನಂತರದಲ್ಲಿ ನಾವು ದೀಪಾರಾಧನೆ ಮಾಡಬೇಕು. ಈಗಾಗಲೇ ನಾನು ನಿಮಗೆ ಶಿವರಾತ್ರಿ ಪೂಜೆ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೇನೆ. ಆ ಒಂದು ಪೂಜೆಯಲ್ಲೂ ಕೂಡ ನಾನು ಈ ಒಂದು ದೀಪವನ್ನು ಇಟ್ಟಿದ್ದೇನೆ. ಹಾಗೆಯೇ ಈ ದೀಪ ಅಂತಂದರೆ ನಾವು ಸುಮ್ಮನೆ ಹಾಗೆಯೇ ನಾನು ನಿಮಗೆ ತೋರಿಸ್ತಾ ಇಲ್ಲ. ಆ ದೀಪದ ಒಳಗೆ ನಾವು ಕೆಲವೊಂದು ವಸ್ತುಗಳನ್ನು ಹಾಕಬೇಕಾಗುತ್ತದೆ. ಅದು ಏನಪ್ಪ ಅಂತಂದರೆ, ಶಿವನಿಗೆ ಅಂತೇಳಿ ಮಾಡಿರುವಂಥ ಸ್ವಲ್ಪ ಮಟ್ಟಿಗೆ ಅಕ್ಷತೆ ಮತ್ತು 3 ದಳದ ಒಂದು ಬಿಲ್ವಪತ್ರೆಯನ್ನು ನಾವು ದೀಪದ ಒಳಗೆ ಹಾಕಿ ಹಚ್ಚೋದ್ರಿಂದ ನಾವು ಶಿವನ ಅನುಗ್ರಹವನ್ನು ಹೆಚ್ಚಾಗಿ ಪಡೆಯಬಹುದು. ಇದು ವಿಶೇಷ ನೋಡಿ, ಎಲ್ಲರೂ ಕೂಡ ಆಚರಣೆ ಮಾಡಿ ಅಂತಲೇ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಹಾಗೆಯೇ ಇನ್ನು ಹೂಗಳು ಅಂತ ಬಂದಾಗ ನಿಮಗೆ ಗೊತ್ತಿರುವಂಥದ್ದು ದತ್ತೂರ ಹೂವು, ಎಕ್ಕದ ಹೂವು ಇವೆಲ್ಲದರಿಂದನೂ ಕೂಡ ನೀವು ಶಿವನಿಗೆ ಅಲಂಕಾರ ಮಾಡಿದರೆ ತುಂಬಾ ಒಳ್ಳೆಯದು. ನೋಡಿ, ನಾವು ಈ ಎಳ್ಳೆಣ್ಣೆ ಹಾಕಿ ನಾವು ಈ ಅಖಂಡ ದೀಪಾರಾಧನೆ ಮಾಡೋದ್ರಿಂದ ಹಣಕಾಸಿನ ಅಡಚಣೆ ಕಡಿಮೆ ಆಗ್ತಾ ಹೋಗುತ್ತದೆ. ಕೆಲಸದ ವ್ಯಾಪಾರದಲ್ಲಿ ನಮಗೆ ಸ್ಥಿರತೆ ಬರ್ತಾ ಹೋಗುತ್ತದೆ. ಅವಿವಾಹಿತರಿಗೆ ಒಂದು ಯೋಗ್ಯವಾದ ವರ ಅಥವಾ ಒಂದು ಸಂಗಾತಿ ಸಿಗುವಂಥದ್ದು. ಆಮೇಲೆ ದಾಂಪತ್ಯದಲ್ಲಿ ಕಲಹ ಶಮನವಾಗುತ್ತದೆ. ಆಮೇಲೆ ಶಿವ ಪಾರ್ವತಿಯರ ಕೃಪೆ ಸಿಗ್ತಾ ಹೋಗುತ್ತದೆ. ಹೀಗೇ ಆಮೇಲೆ ಗೃಹದೋಷ ನಿವಾರಣೆ, ಅಂದರೆ ಶನಿ, ರಾಹು, ಕೇತು ಏನೆಲ್ಲ ದೋಷಗಳಿರ್ತಾವೆ ಅವೆಲ್ಲವೂ ಕೂಡ ನಾವು ನಿವಾರಣೆ ಮಾಡಿಕೊಳ್ಳಬಹುದು. ಅದ್ರ ಜೊತೆಯಲ್ಲಿ ನಾವು ಬರೀ ದೀಪ ಹಚ್ಚೋದ್ರಿಂದ ಅಷ್ಟೇ ನಮಗೆ ಅದು ಫಲ ಸಿಗೋದಿಲ್ಲ. ದೀಪ ಹಚ್ಚಿದಾಗ ನಾವು ಓಂ ನಮ ಶಿವಾಯ ಅಂತೇಳಿ ನೀವು ಮಂತ್ರವನ್ನು ಹೇಳ್ಕೊಳ್ತಾನೆ ನೀವು ದೀಪದ ಸಿದ್ಧತೆ ಮಾಡ್ಕೋಬೇಕು. ದೀಪವನ್ನು ಹಚ್ಚಬೇಕು. ಕೊನೆ ಬಾರಿ 11 ಬಾರಿ ಅಥವಾ 108 ಬಾರಿನಾದರೂ ನೀವು ಹೇಳ್ಕೊಂಡ್ರೆ ತುಂಬಾ ಒಳ್ಳೆಯದು. ಸೊ ಫ್ರೆಂಡ್ಸ್, ಇವತ್ತು ತುಂಬ ಸರಳವಾದ ಒಂದು ಅಖಂಡ ದೀಪಾರಾಧನೆ ತಿಳಿಸ್ಕೊಟ್ಟಿದ್ದೇನೆ. ಸರಳವಾದದ್ದು ಅಷ್ಟೇ ಶಕ್ತಿಶಾಲಿಯಾದ ದೀಪವಾಗಿರುತ್ತದೆ. ಎಲ್ಲರೂ ಕೂಡ ಒಂದು ಆರಾಧನೆ ಮಾಡಿ. ಹಾಗೆ ಇವತ್ತಿನ ಒಂದು ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.